ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8 ಗಂಟೆ. ನನ್ನ ಮಗಳು ಕಾಲೇಜ್ಗೆ ಇವಾಗ ಅವರಪ್ಪ ಬಿಡಕ್ಕೆ ಹೋದ್ರು. ನನ್ನ ಮಗನು ಕಾಲೇಜ್ಗೆ ಹೋದ. ಇವತ್ತು ಬೆಳಿಗ್ಗೆನೇ ಇಡ್ಲಿ ಮಾಡಿದ್ದೀನಿ. ಇಡ್ಲಿನೂ ಹೆಸರುಬೇಳೆ ಸಾಂಬಾರು ಮಾಡಿದ್ದೀನಿ. ಇವತ್ತು ತಿಂಡಿಗೆ ಇಡ್ಲಿ, ಹೆಸರುಬೇಳೆ ಸಾಂಬಾರು, ಹುಳ್ಳಿಕಾಳು ಹಾಕಿ ಇಡ್ಲಿ ಮಾಡಿದ್ದೀನಿ. ಇವತ್ತು ನೆನ್ನೆನೆ ನೆನೆಸಿಟ್ಟಿದ್ದೆ. ದೋಸೆಗೆ ನೆನೆಸಿಟ್ಬಿಟ್ಟು ದೋಸೆ ಇಡ್ಲಿ ಎರಡಕ್ಕೂ ಆಗಲಿ ಅಂತ ನೆನೆಸಿ ಇಟ್ಬಿಟ್ಟು ಇವತ್ತು ರಾತ್ರಿ ರುಬ್ಬಿಟ್ಟು ಇವಾಗ ಇಡ್ಲಿ ಮಾಡಿದೆ. ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳಿಂದ ಇಡ್ಲಿ ಮಾಡಿದ್ದೀನಿ. ಯಾವಾಗೂ ದೋಸೆ ಮಾಡ್ತೀವಲ್ಲ, ಹುಳ್ಳಿಕಾಳು ಕಾಳುಗಳೆಲ್ಲ ಹಾಕಿ, ಹೆಸರು ಕಾಳೆಲ್ಲ. ಇವತ್ತು ಇಡ್ಲಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಕೂಡ ಚೆನ್ನಾಗೈತೆ ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು. ನೋಡಿ, ಸ್ವಲ್ಪ ಕಲ್ಲರ್ ಒಂಥರ ಹುಳ್ಳಿಕಾಳು ಕಲ್ಲರ್ ಐತೆ ಲೈಟಾಗಿ, ಆದರೆ ಚೆನ್ನಾಗಿ ಬಂತು. ತೋರಿಸ್ತೀನಿ ರೀ ದೋಸೆ ಇಟ್ಟು. ಹಬ್ಬದ ಫುಲ್ ರುಬ್ಬಿಟ್ಟಿದ್ದೀನಿ. ಮಾಮೂಲಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ. ಈ ಸತಿ ಹಿಟ್ಟು ತುಂಬ ಚೆನ್ನಾಗಿ ಬಂದೈತೆ. ಜಾಸ್ತಿನೇ ರುಬ್ಬಿಟ್ಟಿದ್ದೀನಿ, 1-2 ದಿನಕ್ಕಾಗಲಿ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನ ಫ್ರಿಜ್ಗೆ ಇಡಬೇಕು. ಇಡ್ಲಿ ಇಲ್ಲಿ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದೈತಿ ಇಡ್ಲಿ. ಆಮೇಲೆ ಅದಕ್ಕೆ ಹೆಸರುಬೇಳೆ ಸಾಂಬಾರು ಮಾಡಿದ್ದೀನಿ. ಇಡ್ಲಿಗೆ ಹೆಸರುಬೇಳೆ ಮತ್ತು ತೊಗರಿಕಾಳು, ಹಸಿ ತೊಗರಿಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ಇಡ್ಲಿಗೆ. ನನ್ನ ಮಕ್ಕಳು ತಿಂದ್ಬಿಟ್ಟು ಟಿಫನ್ಗೆ ಹಾಕ್ಕೊಂಡು ತಗೊಂಡು ಹೋದ್ರು. ಇವಾಗ ಇಷ್ಟು ಫುಲ್ ಜಾಸ್ತಿ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ. ಅದನ್ನ ಇವಾಗ ಎತ್ತಿ ಫ್ರಿಜ್ಗೆ ಇಡಬೇಕು. ನೈಟ್ ಫುಲ್ ಈಚೆ ಇಟ್ಟಿದ್ದೆ, ಉಬ್ಬಿ ಬಂದೈತೆ. ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಾಯಿತು, ಅದಕ್ಕೆ ಇವಾಗ ಅದನ್ನು ಎತ್ತಿಡಬೇಕು. ಇವಾಗ ಅದನ್ನು ಒಂದು ಪಾತ್ರೆಗೆ, ಈ ಡಬ್ಬ ಇಡೋಕ್ಕಾಗಲ್ಲ, ಪಾತ್ರೆ ಬೇರೆ ನೋಡಿ ಎಷ್ಟೈತೆ ತೊಳೆಯೋಕ್ಕೆ. ಈ ಡಬ್ಬ ಎತ್ತಿಡೋಕ್ಕಾಗಲ್ಲ, ಫ್ರಿಜ್ಜಿಗೆ ಇಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಪಾತ್ರೆಗೆ ಹಾಕಿ ಇಡಬೇಕು. ಇವಾಗ ಚಳಿ ಇವತ್ತು ಸ್ವಲ್ಪ ಕಮ್ಮಿ ಇದೆ ಫ್ರೆಂಡ್ಸ್, ಚಳಿ. ನೆನ್ನೆ ಮೊನ್ನೆ ಎಲ್ಲ ಜಾಸ್ತಿ ಚಳಿ ಇತ್ತು. ಇವತ್ತು 20 ಡಿಗ್ರಿ ಇದೆ. ನೆನ್ನೆ 18 ಇತ್ತು, ಅದಕ್ಕೆ ಮುಂಚೆ 15 ಇತ್ತು. ಇವತ್ತು 20 ಡಿಗ್ರಿ ಇದೆ. ಫ್ಲಿಪ್ಕಾರ್ಟಿಂದ ಪಪ್ಪಾಯ ತರಿಸಿದ್ದೆ. 1 ವಾರ ತಗೊಂಡಿದೆ ಅದು ಹಣ್ಣಾಗಕ್ಕೆ. ಹೋದ ವಾರ ತರಿಸಿದ್ದು. ಹೋದ ವಾರ ತರಿಸಿದ್ದಕ್ಕೆ ನೆನ್ನೆ ಹಣ್ಣಾಯಿತು. ನೆನ್ನೆ ಕಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು. 55 ರೂಪೀಸು, ಸಖತ್ತಾಗಿತ್ತು ಫ್ಲಿಪ್ಕಾರ್ಟಲ್ಲಿ. ಯಾವಾಗೂ ಆಚೆ ಅಂಗಡಿಯಿಂದ ತರ್ತೀನಿ, 60-70 ರೂಪಾಯಿ ಕೊಟ್ಟು ತರ್ತೀನಿ. ಇದು 55 ರೂಪಾಯಿಗೆ ತುಂಬ ಚೆನ್ನಾಗಿತ್ತು. ನೆನ್ನೆ ನೈಟ್ ಅದೇ ಪಪ್ಪಾಯ, ಆಮೇಲೆ ಸೀತಾಫಲ ತಗೊಂಬಂದಿದ್ದೆ. ಇನ್ನೊಂದೇ ಒಂದಿದೆ. 100 ರೂಪಾಯಿ kg ಸೀತಾಫಲ. 4 ಹಣ್ಣಿಗೆ 100 ರೂಪಾಯಿ ತಗೊಂಡಿದ್ರು. ನಾನೊಂದು ತಿಂದೆ, ನಾನು 2 ತಿಂದೆ. ನಮ್ಮ ಯಜಮಾನ್ರು 1 ತಿಂದರು, ಇನ್ನೊಂದು ಐತೆ, ಅದು ನನ್ನ ಮಗಳು ತಿನ್ನಲ್ಲ. ಇವಾಗ ಇಡ್ಲಿ ತಿನ್ಬೇಕು ಫ್ರೆಂಡ್ಸ್. ಬಿಸಿ ಬಿಸಿ ಇರೋವಾಗೆ ತಿಂದರೆ ಚೆನ್ನಾಗಿರ್ತೈತಿ. ಹೊಟ್ಟೆ ಬೇರೆ ಹಸಿತೈತೆ. 8 ಗಂಟೆ ಆಯಿತು. ಇವಾಗ ತಿಂತೀನಿ. ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಬಂದಮೇಲೆ ಅವ್ರು ತಿಂತಾರೆ. ನಾನಿವಾಗ ತಿಂದ್ಬಿಡ್ತೀನಿ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂತು ಇಡ್ಲಿ. ನಾನು ದೋಸೆಗೆ ಅಂತ ನೆನೆಸಿದ್ಮೇಲೆ ನೋಡೋಣ, ಇಡ್ಲಿ ಮಾಡಿ ನೋಡೋಣ. ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ ಇಟ್ಟು. ಅದಕ್ಕೆ ಮಾಡಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ರೆ ಚೆನ್ನಾಗಿ ಬಂತು. ಆಮೇಲೆ ಇವತ್ತು ಇಡ್ಲಿ ಇದಾಕಿಲ್ಲ, ಈ ಥರದ್ದು ಇದನ್ನು ಹಾಕ್ಲಿಲ್ಲ ನಾನಿವತ್ತು. ಯಾಕೆ ಅಂದರೆ ಹುಳ್ಳಿಕಾಳು ಹಾಕಿದ್ದೀನಲ್ಲ, ಅದು ಹಾಕಿದ್ರೆ ಸ್ವಲ್ಪ ಬೇಯೋಕ್ಕೆ ಲೇಟ್ ಆಗುತ್ತೆ. ಹುಳ್ಳಿಕಾಳು ಬೇರೆ ನೆನೆಸಿ ಅದ್ರ ಜೊತೆನೆ ರುಬ್ಬಿರೋದಲ್ವ, ಅದನ್ನು ಕೂಡ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು
ಇವತ್ತು ಅದನ್ನ ಹಾಕ್ಲಿಲ್ಲ. ಅದು ಹಾಕಿದ್ರೆ ಸ್ವಲ್ಪ ಒಂದು 10 ನಿಮಿಷ, ಇವಾಗ 10 ನಿಮಿಷಕ್ಕೆ ಇಡ್ಲಿ ಆದರೆ ಅದನ್ನ ಹಾಕಿದ್ರೆ ಒಂದು 15 ಮಿನಿಟ್ಸ್ ಆಗುತ್ತೆ. ಆಮೇಲೆ ನನ್ನ ಮಗನಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಹಾಕ್ಲಿಲ್ಲ, ಹಂಗೆ ಮಾಡಿದೆ. ಬನ್ನಿ ಇವಾಗ ತಿಂದು ಟೇಸ್ಟ್ ನೋಡೋಣ ಇಡ್ಲಿ ಯಾವ ಥರ ಇದೆ ಟೇಸ್ಟ್ ಅಂತ. ಫಸ್ಟ್ ಟೈಮ್ ಮಾಡಿದ್ದೀನಿ ಹುಳ್ಳಿಕಾಳು ಹಾಕಿ. ಹುಳ್ಳಿಕಾಳಲ್ಲಿ ಆಮೇಲೆ ಹೆಸರು ಕಾಳಲ್ಲಿ ದೋಸೆ ಮಾಡ್ತೀನಿ ನಾನು. ಮೈಸೂರು ಬೇಳೆ ಹಾಕ್ತೀನಿ. ಮೈಸೂರು ಬೇಳೆಯಲ್ಲಿ ದೋಸೆ ಮಾಡಿದ್ರೆ ಸಖತ್ತಾಗಿರ್ತೈತೆ. ಮೈಸೂರು ಬೇಳೆ ಎಲ್ಲ ಹಾಕ್ತೀನಿ, ಚೆನ್ನಾಗಿರುತ್ತೆ. ದೋಸೆ ಮಾಡಿದ್ದೀನಿ, ಇಡ್ಲಿ ಮಾಡಿಲ್ಲ. ಅದಕ್ಕೆ ಫಸ್ಟ್ ಇಡ್ಲಿ ಬೇಯುತ್ತೋ ಇಲ್ವೋ ಹೆಂಗೆ ಬರುತ್ತೋ ಅಂತ ಮಾಡಿದೆ. ಚೆನ್ನಾಗಿ ಬಂದೈತೆ, ಸಾಫ್ಟಾಗಿ ಬಂದೈತೆ ನೋಡಿ. ಚೆನ್ನಾಗಿದೆ, ಏನು ವ್ಯತ್ಯಾಸ ಏನು ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಇಡ್ಲಿ ಥರನೇ ಇದೆ. ಓಕೆ, ನಾನು ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಇವತ್ತೆಷ್ಟು ಫ್ಲಿಪ್ಕಾರ್ಟಿಂದ ರೇಷನ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ತರಿಸ್ಬಿಟ್ಟಿದ್ದೀನಿ. ಏನೇನು ಖಾಲಿಯಾಗಿತ್ತು ಅದೆಲ್ಲ ತರಿಸಿದ್ದೀನಿ. ಮಶ್ರೂಮ್ ತಿರ್ಗಾ ತರಿಸಿದ್ದೀನಿ, ಸಾಂಬಾರು ಈರುಳ್ಳಿ ತರಿಸಿದ್ದೀನಿ, ಬ್ರೆಡ್ಡು, ಆಮೇಲೆ ಎಣ್ಣೆ ಫುಲ್ ತರಿಸಿದ್ದೀನಿ, ಒಂದು ಕ್ಯಾನು. ಏನದು ಯಾಕೆ ಕಾರ್ಡ್ ಹೇಳ್ತಾ ಇದೆಯಾ? ಏನಕ್ಕೆ ಆಡ್ತಾ ಇದೆಯಾ? ಹಾಡು ಹೇಳ್ತಾ ಇದ್ದೆ. ಪರೀಕ್ಷೆ ಮಾಡಿಕೊಂಡು ಅಪ್ಪ ಬರ್ಲಿ ತಡಿ. ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದೋಸೆಗೆ ಪನ್ನೀರ್ ಕುರ್ಮಾ ಮಾಡೋಣ ಅಂತ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಎಲ್ಪ್ ಬರ್ತಾ ಇಲ್ಲ, ಇವಾಗ ಮಾಡೋದು ಸ್ಟಾಪ್ ಮಾಡ್ತೀನಿ ನೋಡು. ದೋಸೆನೆ ಕ್ಯಾನ್ಸಲ್ ಮಾಡಿ ರಾಗಿ ಬಾಲ್ ಮಾಡಿದ್ರೆ ಹೌದು, ನನ್ಗೆ ಹೆಲ್ಪಿಂಗ್ ಇಲ್ಲ ಯಾರು. ನೋಡು, ಇದು ಕಿತ್ಕೊಂಡ್ ಬಿದ್ದೋಗೈತೆ. ಕ್ಯಾನ್ಸಲ್ ಆಗೋಯ್ತು ಬಿಡು. ಇವಾಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಇವಾಗ ಫಸ್ಟ್ ಮಿಕ್ಸಿ ಮಾಡ್ಬೇಕು. ಅದಕ್ಕೂ ಎಷ್ಟೊಂದು ಕೆಲಸ ಐತೆ ಗೊತ್ತಾ. ಟೊಮಾಟೊ ತರಿಸಿರೋದೆ ಪನ್ನೀರ್ ಕುರ್ಮಾ ಮಾಡಕ್ಕೆ. 1 kg ಇದು 55 ರೂಪಾಯಿ. 1 kgನೂ ಇಲ್ಲ, ಎಷ್ಟು 850 ಗ್ರಾಮ್. ಇಷ್ಟಕ್ಕೆ ಫ್ಲಿಪ್ಕಾರ್ಟಲ್ಲಿ 55 ರೂಪಾಯಿ ತಗೊಂಡ. ಅಂಗಡಿನಲ್ಲಿ 50 ರೂಪಾಯಿ kg. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಆದ್ರೆ ಚೆನ್ನಾಗೈತೆ ಟೊಮಾಟೊ ಫುಲ್. ಏನ್ ಕಳ್ಸವ್ರೆ? ಸಾರೇನ್ ಕಳ್ಸವ್ರೆ? ಸಾರೇನ್ ಕಳ್ಸವ್ರೆ? ಏನು ಕಳ್ಸಿಲ್ಲ. ನಿನ್ ಮುಂದೆ ಕಳ್ಸಿದ್ರೆ ಇಲ್ಲಿ ಬಂದಿಲ್ಲ. ನನಗೆ ಇವಾಗ ಪಿತ್ತ ಏರ್ಸ್ಬೇಡ. ನಾನು ಅಡ್ಗೆ ಮಾಡವಾಗ ಬಾಯಿ ಮುಚ್ಕೊಂಡು ಏನ್ ಕಳ್ಸವ್ರ ಅದ್ ಕಳ್ಸಿದೀನಿ, ಬರ್ಕೋ. ಕಳ್ಸಿಲ್ಲ ಏನು. ಈಗ ಬಂದಾಗೆ ನೋಡಿ ಕಳ್ಸಿದೀನಲ್ಲ.
ನಿನ್ನೆ ಏನು ಬಂದಿಲ್ಲ. ನವೆಂಬರ್ 20ನೇ ತಾರೀಕು ಬಂದಿರೋದು. ನೆಕ್ಸ್ಟ್ ಇವಾಗೆ ಬಂದಿರೋದು.